ನೋಡಮ್ಮಿ ಊರ ಅಧ್ಯಕ್ಷೆ ತಾನೆ. ಎಷ್ಟ್ ಜನಕ್ಕೆ ಅಂತ ಹೇಳ್ಬಿಟ್ಟು ನಿಂಗೆ ಇದೆಲ್ಲ ಸಿಗ್ತದೆ ಹೇಳು. ನಿಂಗೆ ಎಷ್ಟ್ ಜನಕ್ಕೆ ಅಂತ ಇಂಥ ಅವಕಾಶ ಸಿಗ್ತದೆ, ಎಷ್ಟ್ ಜನಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಸಿಗಕ್ ಸಾಧ್ಯ ಹೇಳು? ಹಾ, ಸುಮ್ಕೆ ನೀನಿಯಾ ನಾನು ಹೇಳೋದ್ ಕೇಳು ನೀನು. ನೀನ್ ಏನ್ ಮಾಡು ಅಂತ ಹೇಳಿದ್ರೆ ಒಪ್ಕೊಬಿಡು. ಅಲ್ಲ ಕಣಮ್ಮ, ಊರು ಸಬರಿ ಯಾಕೆ ಬೇಕು ಅಂತ ಅಷ್ಟೇನೇನಿಯ. ಏನಕ್ಕಮ್ಮ ಊರು ಸಬರಿ ಸುಮ್ಮನೆ ಅಂತ ಹೇಳಿ ನೀನು ನನ್ನ ಗಂಡ ಇಬ್ರು ಆಗು 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 ಅಂತ ಹೇಳ್ಬಿಟ್ಟು ಸುಮ್ಮನೆ ಕುಣಿತಾ ಇದ್ದೀರಾ. ನಿಮ್ಗಲ್ಲಿ ನನ್ನ ಕತೆ ಗೊತ್ತಾಗ್ತಿಲ್ಲ. ಈ ಊರ ಬಗ್ಗೆ ಎಲ್ಲ ನನಗೊಂಚೂರು ಗೊತ್ತಿಲ್ಲ. ಊರ್ ಜನ ಹೆಂಗ್ ಮಾತಾಡ್ತಾರೆ, ಊರ್ ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಊರ್ ಜನದ ಕತೆ ಏನು ನಂಗೆ ಸ್ವಲ್ಪನೂ ಗೊತ್ತಿಲ್ಲ. ಏನಾಗಲ್ಲ, ಸುಮ್ಕೆ ನಾನು ಹೇಳ್ದಷ್ಟು ಕೇಳು. ಆಗು ಅಂದ್ರೆ ಆಗ ಅಷ್ಟೇನೇನಿಯ. ಎಲ್ರಿಗೂ ಅವಕಾಶ ಸಿಗಲ್ಲ ಮೀ. ಇವಾಗ ನಾನು ಊರಾಗೆ ಅಧ್ಯಕ್ಷೆ ಆಗ್ಬೇಕು ಅಂದ್ರೆ ನನ್ನ ಯೋಗ್ಯತೆಗೆ ಆಯ್ತದ ಹೇಳು? ಇಲ್ಲ ನಿನ್ ತಂಗಿ ಆಗ್ಬೇಕು ಅಂದ್ರೆ ಆಯ್ತದ? ಆಗಕ್ಕಿಲ್ಲ. ಎಲ್ಲರಿಗೂ ಎಲ್ಲ ಅವಕಾಶನೂ ಸಿಗಕ್ಕಿಲ್ಲ. ಏನಿದ್ರು ಅದೇನು ಅಂತಾರಲ್ಲ, ಹಣೆನಾಗೆ ಬರ್ದಿರ್ಬೇಕು ಎಲ್ಲ. ನಿನ್ ಮಗಳೇ, ನಿನ್ಗೆ ಈಗಿಂದ ಒಳ್ಳೆ ನಿನಗೆ ಕಾಲ ಶುರುವಾಯ್ತು ಅಂತ ಅನ್ನಿಸ್ತದೆ ನನ್ನ ಪ್ರಕಾರ. ನೋಡು, ಒಳ್ಳೆ ಕಾಲ ಇವಾಗ ಶುರುವಾಗೈತೆ. ನನ್ನ ಮಾತು ಕೇಳ್ಬಿಟ್ಟು ಸುಮ್ಕೇನಿಯ ಮುಂದುವರಿಯೋದ್ ಕಲಿ. ಎಲ್ಲದಕ್ಕೂ ಒಪ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಆಗದ್ ಕಲಿ. ಯಾರ ಮಾತು ಕೇಳಕ್ ಹೋಗ್ಬೇಡ ನೀನು. ಎಲ್ರಿಗೂ ಅವಕಾಶ ಸಿಗಕ್ಕಿಲ್ಲ ಮಗಳೇ. ನಾನು ಹೇಳ್ದಷ್ಟು ಕೇಳು. ಆಮೇಕಿಂದ ಅಮ್ಮ ಹಂಗಮ್ಮ ಹಿಂಗಮ್ಮ ಅಂತ ನೀನು ಹೇಳಕ್ ಬರ್ಬೇಡ. ಓಹೋ ನೋಡೆ, ಏನೋ ನಿಮ್ಮ ಅತ್ತೆ ಈ ಕಡೆ ಗಾಳಿ ಬೀಸ್ಬಿಟ್ಟೈತೆ, ಈ ಕಡೆ ಹುಡಿಕೊಂಡ್ ಬಂದ್ಬಿಟ್ಟವಳೆ. ನೆನ್ನೆಲ್ಲ ಜಗಳಾಡಿದ್ರ ತಾನೆ? ನೆನ್ನೆಲ್ಲ ಒಂದು ಕತೆ ಆಗೈತಾನೆ. ಇವಾಗ ಮತ್ತೆ ಮನೆ ಒಳಗಡೆ ಕದ್ ಹೆಂಗ್ ಬಂದ್ರಿ? ನಾನು ಹೇಳ್ದೆ ತಾನೆ, ನೀನೇನು ಹೇಳಿದ್ರು ನನಗೆ ಸುಮ್ ತಲೆ ಕೆಡಿಸ್ಕೊಳಕಿಲ್ಲ ಅಂತ ಹೇಳ್ಬಿಟ್ಟು ನಾನೆಲ್ಲ ಅಷ್ಟು ಮರ್ಯಾದೆ ಕಳೆದ್ಬಿಟ್ಟು ಈಚೆ ಕಡೆ ಎಲ್ಲ ಜೋರಾಗಿ ಜಗಳ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟಿದ್ರಲ್ಲ. ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡು ಬಂದ್ಬಿಟ್ಟಿದ್ರೆ ಇವಾಗ ನೀವು. ನೋಡಮ್ಮಿ ಸೊಸೆ, ನಾನು ಜಗಳಾಡಕಂತ ಬಂದಿಲ್ಲ ಇಲ್ಲಿಗೆ. ಇನ್ನೇನು ಅಣ್ಣ ನಿನ್ನ ಮುದ್ದೆ ಏನು ಜಗಳ ಪಗಳ ಅಂತದಿಲ್ಲ ಏನಮ್ಮ. ಇನ್ನ ಜಗಳ ಪಗಳ ಎಲ್ಲನೂ ಬಿಟ್ಟಾಕು. ಅತ್ತೆ ಸೊಸೆ ಅಂದಮೇಲೆ 100 ಜಗಳ ಬರ್ತವೆ, 100 ಜಗಳ ಹೋಯ್ತವೆ. ಹಂಗಂತ ಏನು ಇದು ಮಾಡ್ಕೊಂಡು ಕುಂತ್ಕೊಳಕಾಯ್ತದೇನವ? ಈಗ ಅದೆಲ್ಲ ಬ್ಯಾಡ, ಬಿಟ್ಬಿಡು. ಸುಮ್ಕಿನಿಯಾ ಜಗಳ ಪಗಳ ಅದೇನೋ ತಲೆನೋವು ಅದೆಲ್ಲ ಯಾಕೆ ಸುಮ್ಕಿನಿಯಾ? ಅದೇನು ಅಂತ ಹೇಳಿದ್ರೆ ನಿನಗೆ ಈ ಊರ ವಿಚಾರ ಗೊತ್ತಿಲ್ಲ. ನೀನು ಊರಾಗ ಏನಾರು ಇವಾಗ ಮುಖ್ಯಸ್ಥೆ ಆಗೋಗ್ಬಿಟ್ಟು ಕುಂತ್ಕೊಬಿಟ್ಟೇನು? ಅಯ್ಯೋ ದಿನ ಬೆಳಗಾರ ನಿಮ್ಮ ಮನೆ ಮುಂದೆ ಜನ, ನೀನು ಕೆಲಸ ಮಾಡೋಕ್ಕಾಗಕ್ಕಿಲ್ಲ, ಕುಂತ್ಕೊಳಕ್ಕಾಗಕ್ಕಿಲ್ಲ, ನಿಂತ್ಕೊಳಕ್ಕಾಗಕ್ಕಿಲ್ಲ, ಸುಮ್ಕೆ ತಲೆ ತಿಂತಿರ್ತಾರೆ ಬಂದು ಹಂಗೆ ಹಿಂಗೆ ಅಂತ. ನಿಭಾಯಿಸೋದೂ ಭಾಳ ತಲೆನೋವು, ಭಾಳ ಕಷ್ಟ. ಏನು ಹೊಸಿ ಆಯ್ತದ ಕಷ್ಟ? ಅಯ್ಯೋ ಸುಮ್ಮನೆ ತಲೆನೋವು ಆಗೋಗ್ಬಿಡ್ತದೆ ಎಲ್ಲನೂ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿತ್ತು ನನಗೂ. ನಾನು ಹೆಂಗೋ, ನನಗೂ ಏನು ಕಾರ್ಯ ಕೆಲಸ ಗಿಲ್ಸ ಪಲ್ಸ ಇರೋಕ್ಕಿಲ್ವಲ್ಲ, ಅದಕ್ಕೆ ಹೆಂಗೋ ನಾನು ನಿಭಾಯಿಸ್ತಾ ಇದ್ದೆ. ಪಾಪ ನೀನು ಚಿಕ್ಕೋಳು, ಇನ್ನು ಮಗನ ಓದಿಸ್ಬೇಕು, ನೀನು ಕೆಲಸ ಮಾಡ್ತಿದ್ಯಾ, ನಿನ್ನ ಜೀವನ ಕಟ್ಕೊತಿದ್ಯಾ, ನಿನಗೆಲ್ಲನೂ ಈ ಊರು ಸಬರಿ ಎಲ್ಲ ಆಗ್ಬರಕ್ಕಿಲ್ಲ. ನಾನು ಆದ್ಮೇಲೆ ನೀನೇನೇ ಆಗೋದು. ನಾನು ಸತ್ತ ಮೇಲೆ ನಾನು ಬೆಳಗ್ಗೆ ಸತ್ಯ ಅಂದ್ರು ನಿನ್ನೆ ಕರ್ಕೊಂಡೋಗಿ ಕೂರಿಸ್ತಾರೆ. ಅದ್ರದ್ದೇನು ಎರಡನೇ ಮಾತಿಲ್ಲ. ಏನು ಮಸ್ತ್ ಮಾಡ್ಕೊಂಡು ಬಂದವಳೆ. ಈಗ ನಾನು ಇರೋ ಗಂಟ ನಾನು ಹಾಕ್ತೀನಿ ನೋಡು. ಪಂಚಾಯತಿ ತಗ ಬಂದ್ಬಿಟ್ಟು ಇವತ್ತು ಸಂಜೆನೋ ಇಲ್ಲ ನಾಳಿಕ ಬಂದ್ಬಿಟ್ಟು ನಾನೇನು ಆಗಕ್ಕಿಲ್ಲ, ನಮ್ಮ ಅತ್ತೆನೇ ಆಗಲಿ ಅಂತ ಒಂದು ಮಾತು ನಮ್ಮ ಜನಗಳಿದ್ರು ಹೇಳ್ಬಿಡು. ನನಗಿಷ್ಟ ಇಲ್ಲ ಆಗಕ್ಕೆ, ನಾನು ಬರೋಕ್ಕಿಲ್ಲ, ನಾನು ಆಗಕ್ಕಿಲ್ಲ ಅಂತ ಒಂದು ಮಾತು ಹೇಳ್ಬಿಡು. ಎರಡು ರೀತಿ ಅಪ್ಪಗೆ ಸುಮ್ಮನೆ ಆಯ್ತಾರೆ ಅಷ್ಟೇನೆ. ನಾನೇ ನೋಡ್ಕೊತೀನಿ. ನಾನು ಸತ್ತ ಮೇಲೆ ನಿಂದೆ ಅಲ್ವೇ? ನಾನು ಸತ್ತ ಮೇಲೆ ಎಲ್ಲ ನೀನೇ ನೋಡ್ಕೊಳ್ಳಿವಂತೆ, ಸರಿನೇ? ಇವಾಗ ಎಲ್ಲನೂ ಕಷ್ಟ ಆಯ್ತದೆ. ಇವಾಗ ಆಗಕ್ಕಿಲ್ಲ, ಇವಾಗ ಎಲ್ಲನೂ ನಿನಗೆ ಮ್ಯಾದಿ ಅನ್ನೋ ಅಂತಾರಲ್ಲ, ಕೆಲಸ ಕಾರ್ಯ ಬಿಟ್ಬಿಟ್ಟು ಜನಗಳು ಸೇವೆ ಮಾಡ್ಕೊಂಡು ಕುಂತ್ಕೊಳಕಾಯ್ತದ? ಏನೋ ನಮ್ಮ ವಂಶ ಪಾರಂಪರ್ಯವಾಗಿ ಬಂದೈತೆ, ಅದಕ್ಕೇನೇ ಮಣ್ಣಾಡಿಸ್ಕೊಂಡು ಹೋಗ್ಬೇಕು. ನಿನಗೆ ಯಾಕೆ ಸುಮ್ಕೆ ತಲೆನೋವಿ ಚಿಕ್ಕ ವಯಸ್ಸಿಗೆ ನಿನಗೆ? ಅದಕ್ಕೆ ಹೇಳೋಣ ಅಂತ ಬಂದೆ. ನಾಳೆ ಬೊತ್ತಿಗ ತಾನೆ, ನಾಳೆ ಬಂದ್ಬಿಟ್ಟು ಅಲ್ಲಿ ಹೇಳು ಹಿಂಗೆ ನನಗಿಷ್ಟಿಲ್ಲ, ನಮ್ಮ ಅತ್ತೆನೇ ನೀ ಮಾಡ್ಕೊತಾಳೆ, ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಒಂದು ಮಾತಂಗನು ಸಾಕು. ಇನ್ನೇನು ಕೇಳಕ್ಕಿಲ್ಲ ನಿನ್ನ. ಅಬ್ಬಬ್ಬಬ್ಬಬ್ಬ ಬಂಗಾರಮ್ಮರೇ, ಏನು ಹಿಂಗೆ ಹೇಳ್ಬಿಟ್ಟಲ್ಲ, ನನ್ನ ಮಗಳ ಕೈಲಿ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನನ್ನ ಮಗಳ ಮೇಲೆ ನಿಮ್ಗೆ ಎಂಥ ಪಿರುತಿ, ಎಂಥ ಪಿರೇಮ ನೋಡ್ರೆ ಒಂಥರ ಹೊಟ್ಟೆಲ್ಲ ಉರಿತೈತೆ. ಎಂಥ ಪಿರುತಿನಲ್ಲ ನಿಮಗೆ ಅಂತ ಹೇಳ್ಬಿಟ್ಟು. ಅಲ್ಲ ಬಂಗಾರಮ್ಮರೇ, ನಿದೇನಿದು? ನನ್ನ ಮಗಳಿಗೆ ಯಾಕೆ ತಾಕತ್ತಿಲ್ಲ? ನನ್ನ ಮಗಳು 5 ಕೆಲಸ 10 ಕೆಲಸ ಬೇಕಾರೆ ಒಂದೇ ಕಿತ್ತ ನಿಭಾಯಿಸ್ತಾವಷ್ಟು ಕ್ಯಾಪಾಸಿಟಿ ಐತೆ ಅವಳಿಗೆ. 10 ಕೆಲಸ ಬೇಕಾದ್ರೂ ನಿಭಾಯಿಸ್ತಾಳೆ. ನನಗೆ ಗೊತ್ತಿಲ್ವೇನು ನನ್ನ ಮಗಳು ಏನು ಅಂತ ಹೇಳ್ಬಿಟ್ಟು? ನೀವೇನು ಟೆನ್ಷನ್ ಆಗಬೇಡಿ. ನಿಮಗೆ ವಯಸ್ಸಾಗ್ಬಿಟ್ಟೈತಲ್ಲ, ನೀವೇ ಒಸಿ ಸುಧಾರಿಸ್ಕೊಳ್ಳಿ ಮನೆಗೆ. ಪಾಪ ನಿಮ್ಮನ್ನು ನೋಡಿದ್ರೆ ನನಗೂ ಅಯ್ಯೋ ಅನ್ನಿಸ್ತದೆ. ಯಾವ ಕಡೆ ನೋಡಿರಾ, ಯಾವ ಕಷ್ಟ ನೋಡಿರಾ, ನೀವು ಯಾಕೆ ಚಿಂತೆ ಮಾಡಿದ್ರೆ? ನಿಮ್ಮನ್ನು ನೋಡ್ರೆ ನಂಗೆ ಹೊಟ್ಟೆಲ್ಲ ಉರ್ದಂಗೆ ಆಯ್ತದೆ. ನನ್ನ ಮಗಳು ಇನ್ನು ಚಿಕ್ಕೇಜ ವಯಸ್ಸೈತೆ. ನನ್ನ ಮಗಳಿಗೆ ಇನ್ನೂ ಹೆಂಗೋ ಹಂಗೋ ಹಿಂಗೋ ನನ್ನ ಮಗಳು ಕೆಲಸ ಕಾರ್ಯ ಮಾಡ್ಕೊಂಡು ಹೋಯ್ತಾಳೆ. ನಿಮ್ಗಾದ್ರೆ ವಯಸ್ಸಾಗೈತಲ್ಲ ಪಾಪ, ಮನೆಗೆ ಗುಡುಮ್ ಅಂತ ಕುಂತ್ಕೋಬೇಕು ನೀವು. ಅಂಥದ್ರಾಗ ನೀವೇ ಮಾಡಕ್ಕೆ ತಯಾರಿದ್ದೀರ ಅಂದ್ರೆ ನನ್ನ ಮಗಳು ಯಾಕೆ ಮಾಡೋಕ್ಕಿಲ್ಲ? ನನ್ನ ಮಗಳು ಬಂದ್ಬಿಟ್ಟು ಅಲ್ಲಿ ಪಂಚಾಯತಿತಾಗ ಏನು ಹೇಳಕ್ಕಿಲ್ಲ. ನನ್ನ ಮಗಳೇನ ಊರ್ ಮುಖ್ಯಸ್ಥೆ ಆಯ್ತಾಳೆ, ನೀವು ಆರಾಮಾಗಿ ಕುಂತ್ಕೊಳ್ಳಿ. ಅಯ್ಯೋ ಹಂಗಲ್ಲ, ಭಾಳ ಕಷ್ಟ ಐತೆ ಊರ್ ಮುಖ್ಯಸ್ಥೆ ಆಗೋದು. ಕರ್ದ ಎಲ್ಲ ಪಂಚಾಯತಿಗೆ ಹೋಗ್ಬೇಕು. ಆಮೇಲೆ ಈ ಊರ್ ಬಿಟ್ಬಿಟ್ಟು ಎಲ್ಲೂ ಹೋಗಿಲ್ಲ, ಇಲ್ಲೇ ಇರ್ಬೇಕಾಯ್ತದೆ. ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು ತಲೆನೋವಿರ್ತದೆ. ಈಗ ದೇವಸ್ಥಾನದೆಲ್ಲ ಕೆಲಸಗಳಿರ್ತಾವಲ್ಲ, ಅವೆಲ್ಲ ನಿಭಾಯಿಸ್ಬೇಕಾಯ್ತದೆ. ಊರ್ದೆಲ್ಲ ನಾವೇ ನೋಡ್ಕೋಬೇಕಾಯ್ತದೆ. ಅದಕ್ಕೆ ಹೇಳಿದ್ದು. ನನಗೇನು ನಿಭಾಯಿಸಕ್ಕೆ ನನಗೆ ಆಗಲ್ಲ ಅಂತಲ್ಲ, ನನಗೆ ಅವತ್ತಿಂದನೂ ರೂಢಿ ಐತೆ, ಅವತ್ತಿಂದನೂ ನನಗೆ ಎಲ್ಲ ಅಭ್ಯಾಸ ಐತೆ. ಇವಾಗ ಇದಕ್ಕಿದಂಗೆ ನೀವು ಬಂದ್ಬಿಟ್ಟು ನಾನು ನೋಡ್ಕೊತೀನಿ ಮಾಡ್ತೀನಿ ಅಂದರೆ ಅದೆಲ್ಲನೂ ಆಗಕ್ಕಿಲ್ಲ.
ಅದಕ್ಕೆ ನೀನು ಹೇಳ್ತಿರೋದು. ಏನವ ಸಸೆ ಏಳು ಬಂದ್ಬಿಟ್ಟು ಪಂಚಾಯತಿ ಬಂದ್ಬಿಟ್ಟು ಒಂದು ಮಾತಂಗನ್ನು ನನಗೆ ಇಷ್ಟಿಲ್ಲ, ನಮ್ಮ ಅತ್ತೆ ನೀನು ಮಾಡ್ಕೊಂಡು ಹೋಗ್ಲಿ, ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಿತಾತಾಗಿ ಹೇಳ್ಬಿಡು, ಸರಿನಾ? ನೋಡೋಣ ಏನಾಯ್ತದೆ ಏನು ಬಿಡ್ತದೆ ಅಂತ ಹೇಳ್ಬಿಟ್ಟು ನೋಡೋಣ. ಅತ್ತೆ ನೀವೇನು ಯೋಚನೆ ಮಾಡಬೇಡಿ, ನನಗೆ ಎರಡೆರಡು ಮೂರು ಕೆಲಸನ ನಿಭಾಯಿಸೋದು ನಂಗೆ ತುಂಬ ಚೆನ್ನಾಗಿ ಏನಿಯ ಬರ್ತದೆ. ಇದೇನು ಕಷ್ಟನೇ ಇಲ್ಲ. ಎಂತೆಂಥ ಜೀವನನೋ ನಾನು ನೋಡ್ಕೊಂಡು ಎಂತೆಂಥ ಕಷ್ಟನೋ ಅನುಭವಿಸ್ಕೊಂಡು ಎಂತೆಂಥ ಕಷ್ಟನೋ ಬಾಯಿ ಬಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ. ನನಗೇನೋ ಇದು ಊರು ಕೆಲಸದೇ ನನಗೇನು ದೊಡ್ಡ ವಿಚಾರ ಅಲ್ಲ. ಊರು ಕೆಲಸ ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿ ಆರಾಮಾಗಿ ಮಾಡ್ತೀನಿ ಅತ್ತೆ. ನಿಮ್ಗೇನಾದರೂ ರಿಸ್ಕ್ ಆಗ್ಬೋದಿಲ್ಲ ನೋಡಿ, ನಿಮಗೂ ರಿಸ್ಕ್ ಆಗಂಗಿದ್ರೆ ನೀವು ಆರಾಮಾಗೆ ನೀವು ಎಲ್ಲಾದ್ರೂ ದೂರ ಎಲ್ಲಾದ್ರೂ ಇದು ಬಿಡಿ ಸುಮ್ಮನೆ, ಸರಿನಾ? ಸುಮ್ಮನೆ ಯಾಕೆ ನಿಮ್ಗೆ ಇದೆಲ್ಲ ರಿಸ್ಕು? ನಿಮ್ಮ ಸೊಸೆ ಅಂತ ಹೇಳ್ಬಿಟ್ಟು ನಾನು ಇದೀನಲ್ವಾ, ಇವತ್ತೆಲ್ಲ ನಾಳೆ ನಾನೇ ಆಗಬೇಕು ನೀವು ಸತ್ತ ಮೇಲೆ. ಅದ್ರ ಬದಲು ಇವಾಗೇ ಆದರೆ ಸ್ವಲ್ಪ ವರ್ಷ ಅಷ್ಟೊತ್ತಿಗೆ ಅನುಭವ ಆದರೂ ಆಗಿರ್ತದೆ. ಆಮೇಕಿಂತ ನನ್ನ ಸೊಸೆ ಬಂದಾಗ ನನ್ನ ಸೊಸೆಗೆ ಬಿಟ್ಕೊಡ್ಬೇಕಲ್ವಾ ಬೇಗ ನಾನು. ಅಲ್ಲಿ ಗಂಟ ನಾನು ನೋಡ್ಕೊತೀನಿ ಬಿಡಿ, ನಿಮ್ಗೆ ಯಾಕೆ ಟೆನ್ಷನ್ನು? ನೀವು ಹೋಗ್ಬಿಟ್ಟು ಆರಾಮಾಗಿ ಮನೆ ಕಳಿ. ನಾನು ಉಳಿದಿರೋದು ಪಳ್ದಿರೋದೆಲ್ಲ ನೋಡ್ಕೊಂಡು ಮನೆ ಕೆಲಸನೂ ಮಾಡ್ಕೊಂಡು ಜನಗಳದು ನಾನು ನೋಡ್ಕೊಂಡು ಎಲ್ಲನೂ ಮಾಡ್ತೀನಿ. ನೀವೇನೇನಿಯಾ ನೋಡಿವ್ರಂತೆ ನನ್ನ ಸೊಸೆ ಹೆಂಗಪ್ಪ ಮಾಡ್ತಾವಳೆ ಅಂತ ಹೇಳಿ. ಹಂಗಾರು ಬಂದ್ಬಿಟ್ಟು ನೀನು ಹೇಳಕ್ಕಿಲ್ವಾ? ನೀನು ಹಂಗಾರು ಎಲ್ಲರ ಮುಂದೆ ಹೇಳಕ್ಕಿಲ್ಲ ಅನ್ನೋ? ಇಲ್ಲ, ನಾನು ಯಾಕೆ ಹೇಳಿ ಎಲ್ಲರ ಮುಂದೆ? ನನಗೆ ಇಷ್ಟನೇ ತಾನೇ, ನನಗೆ ಇಷ್ಟ ಇರೋದಕ್ಕೆ ತಾನೇ ನಾನು ಹಿಂಗಿರೋದು. ನಾನು ಇಷ್ಟ ಇರೋದಕ್ಕೆ ತಾನೇ ನಾನು ಇವಾಗ ಆಗ್ತೀನಿ ಊರಾಗೆ ಮುಖ್ಯಸ್ಥೆ ಅಂತ ಕುಂತಿರೋದು. ನನಗೆಲ್ಲನೂ ಇಷ್ಟನೇ. ನಾನು ಈಗಲೇ ಹೇಳಿದ್ದೀನಲ್ಲ, ದಯವಿಟ್ಟು 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 ನಾನು ಬಂದ್ಬಿಟ್ಟು ಏನು ಹೇಳಿ ಅಂತ ನೀವು ಹೇಳಕ್ಕೆ ಹೋಗ್ಬೇಡಿ. ನಾನು ಬಂದು ಹೇಳೋದು ಇಲ್ಲ. ಇನ್ನೊಂದ್ಸಲ ನನ್ನ ಮನೆಗೆ ಹೇಳ್ದೆ ಕೇಳ್ದೆ ಈ ಥರ ಬರಲೂ ಬೇಡಿ. ನಮ್ಮ ಮನೆಗೆ ಯಾರನ್ನೋ ಬಿಟ್ಕೊಳ್ಳೋಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ದಯವಿಟ್ಟು ಇಲ್ಲಿಂದ ಹೋದ್ರೆ ತುಂಬ ಚೆನ್ನಾಗಿರ್ತದೆ. ನಾನು ನಿಮ್ಮ ಸವಸಕ್ಕೆ ಬರ್ತಿಲ್ಲ ಅಂದಮೇಲೆ ನೀವ್ಯಾಕೆ ನನ್ನ ಸವಸಕ್ಕೆ ಬರ್ತಾ ಇದ್ದೀರಾ? ನಮ್ಮ ಅಮ್ಮನ ಸವಸಕ್ಕೆ ಬಂದಿದ್ದು ನೀನು, ನಿನ್ನ ಸವಸಕ್ಕೆ ನಮ್ಮ ಅಮ್ಮ ಬರಲಿಲ್ಲ, ಕುಂತ್ಕ ಸುಮ್ಕೇನೆ ಬಂದ್ಬಿಟ್ಲು ಇಲ್ಲಿ ಹೇಳಕ್ಕೆ. ಸವಸಕ್ಕೆ ಬಂದಿದ್ದು ನೀನ್ ತಾನೇ ಬಂದ್ಬಿಟ್ಟಿದ್ದು. ಹೆಂಗೆ ಹೇಳ್ತಾಳೆ ನೋಡು, ಕಿತ್ತೋದಳು. ನಮ್ಮ ಅಮ್ಮ ಹೆಂಗೋ ಇವಾಗ ಊರ್ ಮುಖ್ಯಸ್ಥೆ ಆಗಿದ್ರೆ ಬಂದ್ಬಿಟ್ಟು ಊರ್ ಜನಗಳು ಮುಂದೆ ಎಲ್ಲ ನಾನಾಯ್ತೀನಿ ಅಂತ ಹೇಳಿ ಮರುವಾದಿ ಕಳಿಬೇಕು ಅಂತ ಮಾಡಿದ್ಯಾ ನೀನು? ನಮ್ಮ ಅಮ್ಮನ ಮರುವಾದಿನ ಊರಾಗೆಲ್ಲ ಎಷ್ಟು ಮರುವಾದಿ ಕೊಡ್ತಾ ಇದ್ರು ನಮಗೆ. ಅಂತದ್ರಾಗ ಇವಾಗ ನಮ್ಮ ಅಮ್ಮ 3 ಕಾಸು ಮರ್ಯಾದಿಗೆ ಸಿಗ್ದಿರಂಗೆ ಮಾಡ್ರೆ ನೀನೇ ತಾನೇ. ಏನು ಇವ್ಳು ದೊಡ್ಡದಾಗ ಕಲ್ತಾಳೆ ಅಂತ ಹೇಳ್ಬಿಟ್ಟು ನೋಡು. ಸುಮ್ಮನೆ ಅದೆಲ್ಲ ಯಾಕೆ ಜಗಳ? ಪಂಚಾಯತಿಗೆ ಬಂದ್ಬಿಟ್ಟು ಒಂದು ಮಾತಂಗೆ ಒಂದು ಹೋಗು. ಇನ್ನೇನು ಮುಸವರಿ ನಾವೇನಾರ ಬತ್ತೀವಾ? ನೋಡಿ, ನೀವೇನು ಹೇಳಿದ್ರು ಬಂದ್ಬಿಟ್ಟು ನಾನು ಪಂಚಾಯತಿ ಹತ್ರ ಹೇಳಲ್ಲ. ಹೇಳಿದ್ರು ನಾನೇನೇ ಆಗ್ತೀನಿ ಅಂತಾನೆ ಹೇಳ್ತೀನಿ. ಅದೇನಾಗ್ತೈತೋ ಆಗಲಿ. ನೀವು ಇಷ್ಟೆಲ್ಲ ದೌಲತ್ ಮಾಡಿ ಇಷ್ಟೆಲ್ಲ ಅಹಂಕಾರ ಮಾಡ್ತಿದ್ದೀರಾ ಅಂತಂದಮೇಲೆ ನಾನು ಅದೇನಾಗ್ತೈತೋ ನಿಭಾಯಿಸಕ್ಕೆ ನಾನು ರೆಡಿ ಆಗಿದ್ದೀನಿ. ನನಗೇನು ತಲೆ ಕೆಟ್ಟಿಲ್ಲ, ನನಗೇನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನಂತನೂ ಹಾಗದೇನೆ. ಅದೇನು ಮಾಡ್ಕೊತಿರೋ ಮಾಡ್ಕೊಳ್ಳಿ. ನೀವೇನು ಮಾಡಿದ್ರು ನನಗೇನು ಬೇಜಾರಿಲ್ಲ, ಏನು ಅನ್ಕೊಂಡ್ರು ನನಗೇನು ಬೇಜಾರಿಲ್ಲ. ಹಾಗದಾಗ್ಬಿಡ್ಲಿ. ನಾನಂತನೂ ಹಾಗೆ ಆಗ್ತೀನಿ ಊರು ಮುಖ್ಯಸ್ಥೆ. ಇಷ್ಟು ದಿನ ಬೇಡ ಅಂತಾನೆ ಅನ್ಕೊಂಡಿದ್ದೆ, ಆದರೆ ಬಂದ್ಬಿಟ್ಟು ಯಾವಾಗ ನೀವು ಜಗಳ ಮಾಡಿ ಗಲಾಟೆ ಮಾಡಿದ್ರು ಅವತ್ತೇ ಅನ್ಕೊಬಿಟ್ಟೆ ನಾನೇ ಆಗಬೇಕು ಅಂತ ಹೇಳ್ಬಿಟ್ಟು. ನೋಡೇ ಬಿಡೋಣ, ಜನರು ಈಗ ಬಂದಿರೋ ನಿನ್ನ ಆಯ್ಕೆ ಮಾಡ್ತಾರ ಇಲ್ಲ ನನ್ನ ಆಯ್ಕೆ ಮಾಡ್ತಾರ ಅಂತ ಹೇಳ್ಬಿಟ್ಟು ಊರ್ ಜನಗಳಿಗೆ ಎಲ್ರಿಗೂ ಸಂದಾಗ ಗೊತ್ತು. ನೀನು ಈಗ ಬಂದಿದ್ಯಾ ಸಿಟಿ ಹುಡುಗಿ, ನಿನ್ನ ಯೋಗ್ಯತೆಗೆ ಏನು ಕಿಸ್ಸಿ ಎಲ್ಲ ಊರ್ ಕೆಲಸ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಜನರು ನನ್ನೇನೇ ಆಯ್ಕೆ ಮಾಡ್ಬಿಟ್ಟು ತೋರಿಸ್ತಾರೆ. ಸರಿನಾ? ಲೇ ಮಗಳೇ, ನಡಿ ಹೋಗೋಣ. ಇವಳತ್ರ ಏನು ಮಾತು? ಅಮ್ಮ ಆಗಿದ್ದಾಗ್ಲಿ. ಈ ಅಮ್ಮನ ದುರಂತರ ಇರಿಸಕ್ಕಾದ್ರೂ ಪರವಾಗಿಲ್ಲ ಕಣಮ್ಮ. ನಾನಂತೂ ಊರಿಗೆ ಅಧ್ಯಕ್ಷೆ ಹಾಗೆ ಆಯ್ತೀನಿ ಕಣಮ್ಮ. ನಿಮ್ಮ ಅತ್ತೆ ಇಲ್ಲಿ ಬಂದು ನೈಸ್ ಮಾಡ್ಕೊಂಡು ಮಾತಾಡೋವಷ್ಟು ಇದು ಮಾಡ್ತಾವಳೆ ಅಂದ್ರೆ ನೀನೇ ಯೋಚನೆ ಮಾಡು. ಆ ಜಾಗ ಸ್ಥಾನ ಎಷ್ಟು ಮುಖ್ಯವಾಗಿರ್ತದೆ ಅಂತ ಹೇಳ್ಬಿಟ್ಟು ಆಗು. ಊರಾಗ ಒಂದು ಗೌರವ ಮರ್ಯಾದೆ ಎಲ್ಲನೂ ನಿನಗೆ ಸಿಗ್ತದೆ ತಾನೇ, ಆಗು. ಸರಿ ಕಣಮ್ಮ, ಆಯ್ತು. ನನ್ನ ಗಂಡ ನೀವು ಎಲ್ಲರೂ ಹೇಳ್ತಿದ್ದೀರ ಅಂದಮೇಲೆ ನಾನು ಹಾಗೆ ಆಯ್ತೀನಿ ಬಿಡು. ಹಂಗೆಲ್ಲ ಬಿಟ್ಬಿಡಕ್ಕಾಯ್ತದ? ಆಯ್ತೀನಿ ಬಿಡು. ಸರಿ.